ಅಪ್ಪಂ ಇವತ್ತಿನ ರೆಸಿಪಿ. ನಾವಿಲ್ಲಿ ಮಂಗಳೂರಿನವರು ಆಪ ಅಂತ ಹೇಳ್ತೇವೆ ಇದಕ್ಕೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ತೆಂಗಿನಕಾಯಿ ಹಾಲು ಅಥವಾ ಬೇರೆ ಏನಾದರೂ ಹಾಕಿ ಮಾಡ್ತಾರೆ, ಆದರೆ ನಾನಿಲ್ಲಿ ಹಾಲು ಹಾಕಲಿಲ್ಲ. ಹೇಗೆ ಮಾಡಿದ್ದೇನೆಂದು ತೋರಿಸ್ತಾ ಇದ್ದೇನೆ ನೋಡಿ. 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಅದಕ್ಕೊಂದು 2 ಚಮಚದಷ್ಟು ಸಣ್ಣ ಚಮಚ ಉದ್ದಿನಬೇಳೆ. ಇದು ಎರಡನ್ನು ಒಂದು 3-4 ಸಲ ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೆನೆ ಹಾಕಬೇಕು ಇದನ್ನು ನೋಡಿ. ಇವಾಗ ಚೆನ್ನಾಗಿ ನೆಂದಿದೆ ಇದು. ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾನು 1.5 ಕಪ್ಪಿನಷ್ಟು ಕುಚ್ಚಲಕ್ಕಿದ್ದು ಅನ್ನ ತೆಗೆದುಕೊಂಡಿದ್ದೇನೆ. ಅರ್ಧದಷ್ಟು ಈಗ ಹಾಕ್ತಾ ಇದ್ದೇನೆ. ಅನ್ನ ಹಾಕಿದರೆ ತುಂಬ ರುಚಿಯಾಗ್ತದೆ. ಕುಚ್ಚಲಕ್ಕಿ ಇಲ್ಲ ಅಂದರೆ ಬೆಳ್ತಿಗೆ ಅಕ್ಕಿ ಅನ್ನ ಕೂಡ ಹಾಕ್ಕೊಳ್ಬೋದು ನೋಡಿ. ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿದ್ದೇನೆ ನಾನು ನೋಡಿ. ಇದನ್ನು ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ಜಾಸ್ತಿ ಹಾಕಿದರೆ ಅದು ತುಂಬ ನೀರಾಗ್ತದೆ ಮತ್ತು ನೋಡಿ. ಒಂದು ಸಲ ರುಬ್ಬಿ ಆಯಿತು. ಈಗ 2ನೇ ಸಲ ಸಹ ಅದೇ ರೀತಿ ಅಕ್ಕಿ ಮತ್ತು ಅನ್ನವನ್ನು ಹಾಕಿ ರುಬ್ಬಿ ತರ್ತೇನೆ. ಈಗ ಮಾತ್ರ ನಾವು ರುಚಿಗೆ ತಕ್ಕಷ್ಟು ಅಂದರೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಳ್ಬೇಕು. ನಾನು ಬೆಳಿಗ್ಗೆ ಹಾಕೋದಿಲ್ಲ, ಈಗಲೇ ಉಪ್ಪನ್ನು ಹಾಕ್ತಾ ಇದ್ದೇನೆ. ಸಾಧಾರಣ 1-1.5 ಸಣ್ಣ ಚಮಚದ ಉಪ್ಪು ಹಾಕಿದ್ದೇನೆ ನಾನು. ಮುಳುಗುವಷ್ಟೇ ನೀರು ಹಾಕಿದ್ದೇನೆ ನೋಡಿ. ಇದನ್ನು ಅಷ್ಟೇ ನುಣ್ಣಗೆ ರುಬ್ಬಿದ್ರೆ ಆಯಿತು. ಈಗ ಇಲ್ಲಿ ಸಾಧಾರಣ ಒಂದು 3 ಚಿಟಿಕೆಯಷ್ಟು ಅಥವಾ ಒಂದು 1/4 ಚಮಚ ಅಂತ ಹೇಳ್ಬೋದು ಈಸ್ಟ್ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಇವತ್ತು ಈಸ್ಟ್ ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೊಂದು 3 ಟೇಬಲ್ ಸ್ಪೂನ್ನಷ್ಟು ಬಿಸಿ ಬಿಸಿ ನೀರು ಹಾಕಿ ಒಂದು 5 ನಿಮಿಷ ಪಕ್ಕಕ್ಕಿಡುವ. ಈ ರೀತಿ ಮಿಕ್ಸ್ ಮಾಡಿ ನೋಡಿ. ಪಕ್ಕಕ್ಕಿಟ್ಟರೆ ಅದರಷ್ಟಕ್ಕೆ ಕರಗ್ತದೆ. ಈಗ 2ನೇ ಸಾರಿ ಸಹ ರುಬ್ಬಿ ಆಯಿತು ನೋಡಿ. ಈಗ ಇದನ್ನು ಒಂದು ಅಗಲ ಪಾತ್ರೆಗೆ ಹಾಕ್ತಾ ಇದ್ದೇನೆ. 1ನೇ ಸಾರಿ ರುಬ್ಬಿದ್ದು ಮತ್ತು 2ನೇ ಸಾರಿ ರುಬ್ಬಿದ್ದನ್ನು ಒಟ್ಟಿಗೆ ಹಾಕಿದ್ದೇನೆ. ಈಗ ದಪ್ಪ ತೆಳು ನೋಡಿ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸಾಧಾರಣ ಒಂದು 1/4 ಲೋಟದಷ್ಟು ನಾನಿಲ್ಲಿ ಹಾಕಿದ್ದೇನೆ. ಈಗ 2 ಚಮಚದಷ್ಟು ಸಕ್ಕರೆ ಹಾಕ್ತೇನೆ. ಅಂದರೆ ದೋಸೆಯ ಅಡಿಭಾಗ ಸ್ವಲ್ಪ ಬಣ್ಣ ಬಂದಿರ್ತದೆ ಅದಕ್ಕೋಸ್ಕರ, ಇಲ್ಲಾಂದರೆ ಬಿಳಿ ಬಿಳಿ ಇರ್ತದೆ ಅದಕ್ಕೆ. ಇದು ನೋಡಿ ಈಸ್ಟಿನ ನೀರು ಚೆನ್ನಾಗಿ ಕರಗಿದೆ ಇಷ್ಟು. ಇದನ್ನು ಹಾಕಿದ್ದೇನೆ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಸಾಧಾರಣ ಒಂದು 5ರಿಂದ 7 ನಿಮಿಷದಷ್ಟು ಇದೇ ರೀತಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದಷ್ಟು ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ, ಫರ್ಮೆಂಟ್ ಆಗ್ತದೆ ಮಾಡಿ ನೋಡಿ. ಈಗ ರಾತ್ರಿ ಒಂದು ಸಾಧಾರಣ 10 ಗಂಟೆಗೆ ನಾನು ಇಲ್ಲಿಟ್ಟಿದ್ದೇನೆ. ಈಸ್ಟ್ ಹಾಕಿದರೆ ಬೇಗನೆ ಮಾಡಬೇಕಂತಿಲ್ಲ, ಗ್ರೈಂಡ್ ಮಾಡಿ ಇಡಬೇಕಂತಿಲ್ಲ. ರಾತ್ರಿ 10 ಗಂಟೆಗೆ ಇಟ್ಟಿದ್ದೇನೆ ನಾನು. ಬೆಳಿಗ್ಗೆ ತೆಗೆದು ನೋಡಿದರೆ ನೋಡಿ ಇಷ್ಟು ಬಂದಿದೆ. ಇದರಲ್ಲಿ ಜಾಸ್ತಿ ಈಸ್ಟ್ ಹಾಕಿದರೆ ಪಾತ್ರೆಯಿಂದ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಹಿಟ್ಟು. ನಾನು ಸ್ವಲ್ಪ ಹಾಕಿದ್ರಿಂದ ಅದು ಅಷ್ಟರಲ್ಲೇ ಇದೆ ನೋಡಿ. ಸ್ವಲ್ಪ ಮೇಲೆ ಬಂದಿದೆ ಅಷ್ಟೇ ಅಲ್ಲ, ಚೆನ್ನಾಗಿ ಫರ್ಮೆಂಟ್ ಸಹ ಆಗಿದೆ ಇದು. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ದಪ್ಪ ಇದೆ ಅನಿಸಿದರೆ 1-2 ಚಮಚ ನೀರು ಹಾಕ್ಕೊಳ್ಬೋದು. ಇವಾಗ ಇದು ಸರಿ ಇದೆ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇಲ್ಲ. ಇನ್ನು ದೋಸೆ ಮಾಡುವ ನೋಡಿ. ಕಾವಲಿ ಚೆನ್ನಾಗಿ ಕಾದಿದೆ. ನಾನು ಕಬ್ಬಿಣದ ಬಾಣಲ್ಲಿ ತೆಗೆದುಕೊಂಡಿದ್ದೇನೆ ಇವತ್ತು. ದೋಸೆ ಹಿಟ್ಟು ಹಾಕಿ ಸೈಡಿಂದ ಮಾತ್ರ ಸ್ಪ್ರೆಡ್ ಮಾಡಬೇಕು. ನಡುವೆ ಸ್ವಲ್ಪ ದಪ್ಪ ಇರಬೇಕು. ಆಪ ಅಂದರೆ ಹಾಗೆ ನೋಡಿ, ಸ್ವಲ್ಪ ನಡುವೆ ದಪ್ಪ ಇರ್ತದೆ ದೋಸೆದು ನೋಡಿ. ಇನ್ನೊಂದು ಸಲ ತೋರಿಸ್ತಾ ಇದ್ದೇನೆ. ಸೈಡಲ್ಲಿ ಮಾತ್ರ ಸ್ಪ್ರೆಡ್ ಮಾಡಿ ನಡುವೆ ಅದೇ ರೀತಿ ದಪ್ಪ ಇಟ್ಟುಕೊಳ್ಬೇಕು. ಕೆಲವರು ತುಂಬ ದಪ್ಪ ಸಹ ಇಟ್ಕೊಳ್ತಾರೆ. ನಾನು ಸ್ವಲ್ಪ ದಪ್ಪ ಬರುವಾಗಿ ಇಟ್ಕೊಂಡಿದ್ದೇನೆ ನೋಡಿ. ಒಂದು ದೋಸೆ ರೆಡಿ ಆಯಿತು. ಲೋ ಟು ಮೀಡಿಯಮ್ ಹೀಟಲ್ಲಿ ದೋಸೆಯನ್ನು ಬೇಯಿಸಿದ್ದೇನೆ ನಾನು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ರಿಂದ ಸೈಡಲ್ಲಿ ಕ್ರಿಸ್ಪಾಗಿ ಈ ರೀತಿ ಬಣ್ಣ ಬಂದಿದೆ. ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಈ ರೀತಿ ಸೈಡಲ್ಲಿ ಬಣ್ಣ ಎಲ್ಲ ಬರೋದಿಲ್ಲ ಮತ್ತು ತುಂಬ ಕ್ರಿಸ್ಪ್ ಆಗೋದಿಲ್ಲ, ಸ್ವಲ್ಪ ಸಾಫ್ಟಾಗಿರ್ತದೆ. ಸಕ್ಕರೆ ಹಾಕಿದ್ರಿಂದ ತಳಭಾಗದಲ್ಲಿ ಚೆನ್ನಾಗಿ ಕಲರ್ ಸಹ ಬಂದಿದೆ ನೋಡಿ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿರ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.